ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ 7 ಆಗ್ಯದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಂತೂ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆ ಎಂಡವರೆಗೂ ನೋಡಿರಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಈಗ ಟೈಮ್ ಅಂತೂ 7 ಆಗ್ಯದ್ರಿ. ಅದ್ರಾಗ ಬರೀ ಇವತ್ತು ಹುಡುಗರದೆಲ್ಲ ಜೆಂಡೆ ಅಂತತ್ರಿ ಶಾಲ್ಯಾಗ. ಹಂಗಾಗಿ ಕಿಸಿಂದ ಸಾಲಿನ ದೌಡನೆ ಐತಿ. ಇವತ್ತು 8ಕ್ಕೆ ಹೋಗ್ಯಾರ. ಉಪ್ಪಿಟ್ಟದ ಏನ್ರಿ ಮಾಡ್ಬೇಕಂದ್ರಂತೂ ನನಗೆ ಉಪ್ಪಿಟ್ಟದೇನು ಮಾಡೋದಾಲಿಲ್ಲ ರೀ ಮುಂಜಾನೆ ಹೊತ್ತು. ಹಂಗಾಗಿ ಕಿಸಿಂದ ಒಂದಿಷ್ಟು ಫಣೆ ಕೊಟ್ಟು ಅನ್ನ ಮಾಡಿದ್ದ, ಅದೇ ಬರೀ ಊಟ ಮಾಡೋಗ್ಯಾರ. ಟಿಫನ್ ಏನಿಲ್ಲ ಇವತ್ತು. ಯಾಕಂದ್ರೆ ಜೆಂಡೆ ಮುಗಿದ್ರಪ್ಲೆ ಜಲ್ದಿನೇ ಬೀಳ್ತದಲ್ರಿ ಸಾಲಿ. 12ಕ್ಕೆ ಒಂದು 10ಕ್ಕೆ ಬಂದಿರ್ತಾರೆ. ಅದ್ರಾಗ ಇದಿಷ್ಟು ಇವತ್ತು ಪಲ್ಯ ಏನು ಮಾಡ್ಬೇಕನ್ನೋದ್ರಾಗ ಪುಂಡಿ ಪಲ್ಯ ಬಂದಿತ್ತು ಇಲ್ಲೇ ಮಾರಕ್ಕೆ. ಡೈಲಿ ಅಂತೂ ಬರೋಂಗಿಲ್ಲ, ಆದರೆ ಹೊಲ್ದಾಗಂತೂ ಹಾಕಿಲ್ರಿ ನಾನು ಪುಂಡಿ ಪಲ್ಯ. ಅದಕ್ಕೆ ಒಂದು 2 ಸೂಡ ಪುಂಡಿ ಪಲ್ಯ ತೊಗೊಂಡಿದ್ದೆ. ಇವತ್ತು ಪುಂಡಿ ಪಲ್ಯ ಮತ್ತು ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ. ಆದರೆ ಇನ್ನೂ ಮೆಣಸಿನ್ಕಾಯಿ ಪಲ್ಯ ಮಾಡಬೇಕು, ಇಲ್ಲಾಂದರೆ ಬರೀ ಹುರಿದು ಬಿಡಬೇಕು. ಪುಂಡಿ ಪಲ್ಯದ ಒಂದಿಷ್ಟು ಚಟ್ನಿ ಮತ್ತು ಪುಂಡಿ ಪಲ್ಯ. ಇವಾಗ ಗ್ಯಾಸ್ ಮೇಲೆ ಒಂದಿಷ್ಟು ಕುಕ್ಕರ್ದಾಗ ಬೇಳೆ ಕುದ್ಲಿಕ್ಕೆ ಹಾಕಿದ್ರಿ. ಇವತ್ತು ಚೆನ್ನಮ್ಮಂತೂ ಸಾಲಿಗೆ ಹೋಗಿದ್ದಿಲ್ಲ ರೀ. ಯಾಕಂದ್ರೆ ಹೋಗಂದ್ರೆ ಯಾಕೋ ನನಗೆ ಕಾಲು ಬ್ಯಾನೆಲ್ಲದಾವ ಅಲ್ಲ ಅಂತ ಹೇಳಿದ್ರು. ಅದ್ರಾಗ ಬೇರೆ ಜೆಂಡೆ ಐತಿ ಇವತ್ತು. ಹೋಗಂದ್ರಂತೂ ಹೊಲಲ್ಲತ್ತಿದ್ದಳಕಿ. ಇಲ್ಲಿಷ್ಟೇ ಕುಕ್ಕರ್ಗೆ ಹಾಕಿಬಿಟ್ಟಿದ್ರೆ ಬೇಳೆ ಹಾಕಿಬಿಟ್ಟಿದ್ದ. ಅಂದರೆ ಕುಕ್ಕರ್ದಾಗ ಬೇಳೆ ಹಾಕಬೇಕಾದ್ರೆ ಅಂತೂ ಜಾಸ್ತಿ ಮೆತ್ತಗೆ ಪುಂಡಿ ಪಲ್ಯ ಮಾಡಬೇಕಾದ್ರೆ ನಾನು ಜಾಸ್ತಿ ಈ ಥರ ಮೆತ್ತಗೆ ಕುದಿಸಿ ಪುಂಡಿ ಪಲ್ಯ ಮಾಡಂಗಿಲ್ಲ ರೀ. ಒಂದು ಸ್ವಲ್ಪ ಬೆರೆಸಿರೋದ್ರಾಗೆ ನಾನು ಅದಕ್ಕೆ ಪುಂಡಿ ಪಲ್ಯ ಹಾಕಿ ಮಿಕ್ಸ್ ಮಾಡಿರ್ತೀನಿ. ಹಂಗಾಗಿ ಕಿಸಿಂದ ಸಂದೆ ಸೀಟಿ ತೊಗೊಂಡು ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಬೇಳೆ ಕುದಿತಾವಲ್ಲ ರೀ. ಒಲೆ ಮೇಲೆ ಇದ್ರ ಕಡೆಗೆ ಬೊಗೋಣೆ ಹಾಕ್ಬೇಕಂದ್ರಂತೂ ಲೇಟ್ ಆಗ್ತದೆ ಈ ಬೇಳೆ ಕುದಿಬೇಕಾದ್ರೆ ಅಂತ ಹೇಳ್ಕೇಸಿಂದ ನಾನು ಒಂದು ಸೀಟಿ ತೊಗೊಂಡ್ರಾಯ್ತು ಅಂತ ಹೇಳ್ಕೇಸಿಂದ ಬೇಳೆ ಎಲ್ಲ ಕುಕ್ಕರ್ಗೆ ಹಾಕಿಬಿಟ್ಟಿದ್ದೆ. ಇದಿಷ್ಟು ಪುಂಡಿ ಪಲ್ಯ ಸುತ್ತಾತಿದ್ರಿ. ಯಾಕಂದ್ರೆ ಪುಂಡಿ ಪಲ್ಯ ಒಂದು ಸ್ವಲ್ಪ ಇದಿಂದಾಗೆಲ್ಲ ಮೆತ್ತಗೆ ಜಾಸ್ತಿ ಇರಂಗಿಲ್ಲಲ್ರಿ. ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ಬಿರ್ಸನೇ ಆಗಿತ್ತು. ಅದ್ರಾಗ ಬ್ಯಾಳಿ ಮೇಲೆ ಪುಂಡಿ ಪಲ್ಯ ಇಡಬೇಕಾದ್ರಂತೂ ಜಲ್ದಿ ಕುದಿಯಂಗಿಲ್ಲ ಅಂತ ಹೇಳ್ಕೇಸಿಂದ ಅದಕ್ಕೆ ಬೇಳೆ ಹಾಕಿಬಿಟ್ಟಿದ್ದು ನಾನು ಕುಕ್ಕರ್ದಾಗ. ಪುಂಡಿ ಪಲ್ಯ ಅಂತೂ ಮತ್ತು ಹಿಂದ್ರಗಡೆ ಕುದಿಸ್ತಾರೈತೆ ಅಂತ ಹೇಳ್ಕೇಸಿಂದ ಆ ಸೈಡಿಗೆ ಒಂದಿಷ್ಟು ಚಹಾ ಮಾಡಾಕತ್ತಿದ್ರಿ. ನಮ್ಮ ಮುತ್ತೆ ಅಂತೂ ಊರಿಗೆ ಹೊಂಟಿದ್ರಿ ಇವತ್ತು ಜಲ್ದಿನೇ. ಊಟ ಮಾಡೇನಿಲ್ಲ, ಯಾಕಂದ್ರೆ ಅಲ್ಲಿ ನಮಗೆ ಲೇಟ್ ಆಗ್ತದೆ ಬಸ್ಸಿಗೆ, ಜಲ್ದಿ ಓದ್ನೆಲ್ಲತ್ತಿದ್ರು. ಅದಕ್ಕೆ ಕಿಸಿಂದ ಒಂದಿಷ್ಟು ಚಹಾ ಮಾಡತ್ತಿದ್ದ ಸೈಡಿಗೆ. ಚಹಾ ಮಾಡಿ ಸ್ಕೆಚಿಂದ ಅನ್ನ ಅಂತೂ ಪಣೆ ಕೊಟ್ಟು ಅನ್ನ ಮೊದಲಿಗೆ ಮಾಡಿಟ್ಟಿದ್ರು ನನಗೆ. ಇವತ್ತು ಇಲ್ಲಿ ನಾಷ್ಟ ಮಾಡ್ಕೊತೀನಿ ಅಂತ ಲೇಟ್ ಆಗ್ತದೆ ಅವ್ರಿಗೆ ಅಂತ ಕಿಸಿಂದ ಒಂದಿಷ್ಟು ದೌಡತ್ತೇಳಿ ಅಂತ ಕಿಸಿಂದ ಒಂದು ಸ್ವಲ್ಪ ಅಕ್ಕಿನೇ ಇಟ್ಟಿದ್ನಲ್ರಿ. ಹಂಗಾಗಿ ಕಿಸಿಂದ ಪಣೆ ಕೊಟ್ಟು ಅನ್ನ ಮಾಡಿಬಿಟ್ಟಿದ್ದ. ರೊಟ್ಟಿ ಅಂತೂ ಇನ್ನೂ ಮಾಡಿಲ್ಲ ನಾನು. ಇದಿಷ್ಟು ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ಕೊಟ್ಬಿಟ್ರೆ ಆಯಿತು. ರೊಟ್ಟಿ ಅಂತ ಇಷ್ಟು ಉಳಿದ್ಬಿಡ್ತು. ಅದಿಷ್ಟು ರೊಟ್ಟಿ ಮಾಡಿಬಿಟ್ರೆ ಎಲ್ಲ ಅಡುಗೆ ಕೆಲಸ ಅಂತೂ ಆಯಿತು. ಇವತ್ತು ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂದ್ರಂತೂ ಪುಂಡಿ ಪಲ್ಯ ಮತ್ತು ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ರಿ. ಯಾಕೋ ಈಗ ಇಲ್ಲಿ ಮೆಣಸಿನ್ಕಾಯಿ ಪಲ್ಯ ಮಾಡೋದಂತ ಹೇಳ್ಕಿಸಿಂದ ಮತ್ತು ಮೆಣಸಿನ್ಕಾಯಿ ಪಲ್ಯ ಏನು ಮಾಡಲಿ ನಾನು. ಪುಂಡಿ ಪಲ್ಯ ಕೂಡ ಒಂದಿಷ್ಟು ಬರೀ ಉಪ್ಪು ಹಚ್ಕೇಸಿಂದ ಹುರಿದ್ರೈತೆ ಅಂತ ಹೇಳ್ಕಿಸಿಂದ ಇದೇ ದೋಸೆದ ಮಣಿ ಮೇಲೆ ಹುರಿಯತ್ತಿದ್ದ. ಇವಾಗ ಬೇಳೆ ಅಂತೂ ಕುದ್ದಿದ್ದು ರೀ. ಯಾಕಂದ್ರೆ ನಾನು ಜಾಸ್ತಿ ಮೆತ್ತಗೆ ಕುದಿಸಿದಿಲ್ಲ, ಒಂದೇ ಸೀಟಿ ತೊಗೊಂಡು ಕಿಸಿಂದ ಬಿರ್ಸೆ ಇಟ್ಟಿದ್ದ. ಇಲ್ಲಿ ಮೆಣಸಿನ್ಕಾಯಿ ಪುಂಡಿ ಪಲ್ಯ ಎರಡೂ ಹಾಕಿ ಕುದಿಸೋಕ್ಕಿಟ್ಟಿದ್ದ. ಒಂದಿಷ್ಟು ಮೆಣಸಿನ್ಕಾಯಿನೂ ಹುರಿದ್ರಿ ಪುಂಡಿ ಪಲ್ಯದ ಕೂಡ.
ಇವಾಗ ಪುಂಡಿ ಪಲ್ಯ ಎಲ್ಲ ಮುಗಿಸ್ಬಿಟ್ಟು ಮತ್ತು ನಾನು ಬೇಳೆಗೆ ಮಿಕ್ಸ್ ಮಾಡಿ ಒಂದಿಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ರೆ ನಾನು ಬೇಳೆ ಏನು ಮುಗಿಸಿದಿಲ್ಲ. ಶೇಂಗದ ಕಾಳಂತೂ ಹುರಿದಿದ್ದಿಲ್ಲ ರೀ. ಒಂದಿಷ್ಟು ಹಸಿ ಶೇಂಗಾನೇ ಇದ್ದಿದ್ದವು, ಹಂಗಾಗಿ ಕಿಸಿಂದ ಹಸಿ ಶೇಂಗಾನೇ ಹಾಕಿಬಿಟ್ಟಿದ್ದೆ. ಅದ್ರಾಗ ಕುದ್ದು ಮೆತ್ತಗಾಯ್ತು ಅಂತೇಳಿ ಕೆಸಿಂದ ಇವಾಗ ಪುಡಿ ಪಲ್ಯ ಅಂತೂ ಆಗ್ಯದ ರೀ. ಹಸಿಮೆಣ್ಸಿಕಾಯಿ ಮಿಕ್ಚರ್ಗೆ ಹಾಕಿ ಕೆಸಿಂದ ಹಾಕಿದಿಲ್ರಿ ನಾನು, ಸಣ್ಣಾಗಿ ಪುಂಡಿ ಪಲ್ಯದ ಕೂಡ ಹೋಳಿಕೆಸಿಂದ ಹಾಕಿಬಿಟ್ಟಿದ್ದೆ. ಅಂದ್ರೆ ಪುಂಡಿ ಪಲ್ಯ ಮುಗಿಸ್ಬೇಕಾದ್ರೆ ತಾನೇ ಮೆಣ್ಸಿಕಾಯಿ ಎಲ್ಲ ಸಣ್ಣಾಗಿ ಬಿಡ್ತಾವೆ ಅಂತೇಳಿ. ಲೈಟ್ ಬೇರೆ ಇದ್ದಿದ್ದಿಲ್ಲ ರೀ ಮಿಕ್ಚರ್ಗೆ ಹಾಕ್ಬೇಕಾದ್ರೆ. ಅದ್ರಾಗ ಬೇರೆ ಇವತ್ತು ಎಲ್ಲ ಅಡುಗೆನೂ ಗ್ಯಾಸ್ ಮೇಲೆ ಮಾಡತ್ತೀನಿ ನಾನು. ಒಲೆ ಮೇಲೆ ಮಾಡೋದಿದ್ರಂತೂ ಇಲ್ಲಿ ಮೆಣ್ಸಿಕಾಯಿ ಅಂತೂ ಎಲ್ಲ ಹುರಿದು ಇಲ್ಲಿ ಚಟ್ನಿ ಕುಟ್ಟಕ್ಕೆ ರೆಡಿ ಮಾಡಿ ಇಟ್ಟೀನಿ ರೀ. ಚಟ್ನಿ ಅಂತೂ ರೆಡಿ ಆಗ್ಯದ್ರಿ. ಈ ಚಟ್ನಿಗಂತೂ ನನ್ನ ಜಾಸ್ತಿ ಏನು ಮತ್ತು ಕೊತ್ತಂಬರಿಲಿ ಮತ್ತು ಶೇಂಗದ ಕಾಳು ಹಿಂಡಿಯಲ್ಲಿ ಏನೂ ಹಾಕಿಲ್ರಿ ನಾನು. ಬರೀ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಹಾಕಿಸಿಂದ ಮಿಕ್ಸ್ ಮಾಡಿಟ್ಟಿದ್ದೆ. ಕಲ್ಗಲ್ದಾಗ ಕುಟ್ಬೇಕಾದ್ರಂತೂ ಯಾಕಂದ್ರೆ ಒಂದು ಸ್ವಲ್ಪ ಮುಗಿಸ್ಬಿಟ್ಟಿದ್ದಲ್ರಿ ನಾನು. ಹಸಿಮೆಣ್ಸಿಕಾಯಿ ಅದು ಪುಂಡಿ ಪಲ್ಯ ಎರಡೂ ಹಾಕಿ ಕುದಿಸ್ಬಿಟ್ಟಿದ್ದೆ. ಹಂಗಾಗಿ ಕಿಸಿಂದ ಆ ಚಟ್ನಿ ಏನು ನಾನು ಕಲ್ಗಲ್ದಾಗ ಕುಟ್ಟಿದ್ದಿಲ್ಲ ರೀ. ಬರೀ ಮುಗುಚಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ಮಾಡಿಟ್ಟಿದ್ದೆ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಟ್ಟೀನಿ. ಇವಾಗ ಒಂದಿಷ್ಟು ರೊಟ್ಟಿ ಮಾಡ್ಬೇಕು ರೀ. ಹಂಗಾಗಿ ಕಿಸಿಂದ ಅದಿಷ್ಟು ರೊಟ್ಟಿ ಮಾಡಕತ್ತಿದ್ದ. ಐದು ನಿಮಿಷ ಆಯ್ತು. ಒಂದು ನಿಮಿಷ ಹೇಗಿರೋದೆ. ಇವಾಗ ರೊಟ್ಟಿ ಮಾಡೋದಾಗಿದ್ರಿ. ಇಲ್ಲಿ ನಮ್ಮ ಚೆನ್ನಮ್ಮ ಅಡುಗೆ ಎಲ್ಲ ಇವತ್ತು ಗ್ಯಾಸ್ ಮೇಲೆ ಮಾಡಿದ, ಹಾಗಾಗಿ ಕಿಸಿಂದ ಎಲ್ಲ ತೊಗೊಂಬರತ್ತೀವಿ. ಅವರ ಮುಂಜಾನೆತ್ತ ಹೊಲಕ್ಕೆ ಹೋಗಿ ಬಂದಿದ್ರು ರೀ. ಯಾಕಂದ್ರೆ ಹಿಂದ್ಗಡೆ ಹೊಲಕ್ಕೆ ಹೋಗ್ಬೇಕಾದ್ರೆ ಅಂತ ಒಂದು ಸ್ವಲ್ಪ ಲೇಟ್ ಆದಲ್ಲ ರೀ. ಹಂಗಾಗಿ ಚಿಂದ ಅದ್ರಾಗ ಬೇರೆ ನನಗೂ ಇವತ್ತು ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಲೇಟಾಗಿತ್ತು. ಹಾಗಾಗಿ ಮುಂಜಾನೆ ಅರಕ್ಕೆ ಹೋಗಿ ಟೈಮ್ ಅಂತೂ ಇವಾಗ 9 ಆಗ್ಯದ್ರಿ. ಇನ್ನು ಈಗ ಬಂದರು, ನಾನು ಇನ್ನು ಬುತ್ತಿ ಕಟ್ಕೋಬೇಕು. ಇವತ್ತಿನ ಪಲ್ಯ ಅಂತೂ ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯದ ಚಟ್ನಿ ಮತ್ತೊಂದಿಷ್ಟು ಮೆಣಸಿನ್ಕಾಯಿ ಪಲ್ಯ ಮಾಡಬೇಕಾದ್ರಂತೂ ನನಗೆ ಮೆಣಸಿನ್ಕಾಯಿ ಪಲ್ಯ ಅಂತೂ ಮಾಡೋದಲ್ಲ ರೀ. ಹಂಗಾಗಿ ಕಿಸಿಂದ ಒಂದು ಸ್ವಲ್ಪ ಪುಂಡಿ ಪಲ್ಯದಾಗ ಮೆಣಸಿನ್ಕಾಯಿ ಹುರಿದ್ರೈತೆ ಅಂತೇಳಿ ಕಿಸಿಂದ ಉಪ್ಪು ಹಚ್ಚಿ ಅದಿಷ್ಟು ಮೆಣಸಿನ್ಕಾಯಿ ಹುರಿದ್ಬಿಟ್ಟಿದ್ದ. ಆದರೆ ನಾ ಬುತ್ತಿ ಕಟ್ಕೋಬೇಕ್ರಿ, ನಾ ಹೊಲಕ್ಕೆ ಹೋಗ್ಬೇಕಲ್ಲ. ಅಲ್ಲಿ ಕೊಟ್ಟಿರಿ ಹತ್ತಿ ಬಿಡ್ಸತ್ತಿದ್ದೆವು. ಒಂದು 4-5 ಮಂದಿ ಇದ್ದೀವಿ ಬಿಡ್ಸಕ್ಕೆ.
ಹೊಲದಾಗ ಒಂದಿಷ್ಟು ಹಿಂದ್ಗಡೆ ಹೊಡೆದಿದಂಥ ಹತ್ತಿ ಐತ್ರಿ. ಹಂಗಾಗಿ ಕಿಸಿಂದ ಅದಿಷ್ಟು ಒಂದು 4-5 ಮಂದಿ ಕೂಲಿದವ್ರು ನಾವು ಬಿಡಿಸೋತಿದ್ದೀವಿ. ಅಡುಗೆ ಅಂತೂ ಪಣೆ ಕೊಟ್ಟ ಅನ್ನ, ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ಮಾಡಿದ್ರಿ. ಇಷ್ಟ ಪುಂಡಿ ಪಲ್ಯದಾಗ ಮೆಣಸಿಕಾಯಿ ಇದೆ, ಮೆಣಸಿಕಾಯಿ ಹೋಗಿಲ್ಲ. ಸ್ವಲ್ಪ ಪುಂಡಿ ಪಲ್ಯ ಚಟ್ನಿ ಮಾಡಿದ್ವಿ. ಇವಾಗ ಎಲ್ಲ ಕೆಲಸ ಅಂತೂ ಆಗ್ಯದ್ರಿ. ಅಡುಗೆ ಕೆಲಸ ಅಂತೂ ಎಲ್ಲ ಆಗ್ಯದ್ರಿ. ಹೊಲಕ್ಕೆ ಹೊಂಟೀವಿ. ಕೂಲಿದವ್ರು ಬರ್ತಾರೆ ಒಂದು 4 ಮಂದಿ. ಹತ್ತಿ ಬಿಡ್ಸತ್ತೀವಿ. ಆಯ್ತು ರೀ, ಇವತ್ತೊಂದು ದಿನ ಆಗ್ತದ. ನಿಂಗೆ ಟವಲ್ ತೊಗೊಂಡು ಅಮ್ಮ ಚೆನ್ನು ಒಂದು ಟವಲ್ ಕೊಡು ನಿಮ್ಮಪ್ಪ. ಈಗ ಈ ಚಾಣಿ ಒಳಗಡೆವ ಮುತ್ತನ್ ಚೆಲ್ಲಿಯ ಯಾವುದು ಹತ್ತಿ ಫಸ್ಟಿನ ಬೀಳೆ ನಾವು ಬಿಡಿಸಿದಿಲ್ರಿ ಇಷ್ಟು ದಿನ. ಒಂದು ಸ್ವಲ್ಪ ತೊಗರಿ ಇತ್ತದ, ಹಾಗಾಗಿ ಬಿಡ್ಸೋದಾಗಿಲ್ಲ. ತೊಗರಿ ಬಸಿ ಆದ್ಮೇಲೆ ಬಿಡಿಸ್ಬೇಕಂತೇಳಿ ಇವಾಗ ತೊಗರಿ ಅದೆಲ್ಲ ಆಗ್ಯಾವತ್ತಂದ್ರೆ ಅದಕ್ಕೆ ಅದಿಟ್ಟು ಬಿಡ್ಸಕತ್ತಿದೆ ಒಂದು 4 ಮಂದಿ. ಇವತ್ತು ಚೆನ್ನಮ್ಮಂದು ಸಾಲಿ ಇಲ್ರಿ, ಮನೆಗೆ ಇರ್ತಾರ. ದೌಡದಿಟ್ಟು ಅಂತ ಹೋಗ್ಯಾರ. ಇವತ್ತು ಆಯ್ತಾರ ಇತ್ತಲ್ರಿ, ದೌಡಿದಾನೆ ಹೋಗ್ಯಾರ ಸಾಲಿಗೆ. ಹೊಲಕ್ಕೆ ಹೊಂಟಿದ್ದೇವ್ರಿ. ಈಗ ಬುತ್ತಿ ಕಟ್ಟಿ ಇಟ್ಟಿದ್ದ, ಆದರೂ ಇನ್ನೂ ಟೈಮ್ ಆಗಿದ್ದಿಲ್ಲ. ಯಾಕಂದ್ರೆ ನಾವಂತೂ ಸ್ವಲ್ಪ ಜಲ್ದಿ ಹೆಚ್ಚಕಮ್ಮ ಹೋಗಿರ್ತೇವೆ ರೀ. ಕೂಲಿದಾರಂತೂ ಅವ್ರ ಟೈಮಿಗೆ ಬರ್ತಾರಲ್ರಿ. ಹಂಗಾಗಿ ಕೆಸಿಂದ ಇನ್ನು ಒಂದು ಅರ್ಧ ಗಂಟೆ ಲೇಟ್ ಅದ ಅಂತೇಳಿ ಕೆಸಿಂದ ನಿಂತಿದ್ದೇವೆ ಬುತ್ತಿ ಕಟ್ಟಿಟ್ಟ. ಅಷ್ಟೊತ್ತಿಗೆ ನಮ್ಮ ಚೆನ್ನಮ್ಮದು ಒಂದಿಷ್ಟು ತಲೆ ಇಕ್ಬಿಟ್ಟ. ಇವಾಗ ಅವರು ಬಂದರಿ. ಒಂದು ಗಾಡಿ ಮೇಲೆ ಕರ್ಕೊಂಡು ಹೋಯ್ತಾರೆ ರೀ. 4 ಜನ ಇದ್ದೀವಲ್ರಿ. ಹಂಗೆ ದೂರದ ಹೊಲ ನಡ್ಕೊತ ಹೋಗ್ಬೇಕಾದ್ರಂತೂ ಬರಂಗಿಲ್ಲ. ಯಾಕಂದ್ರೆ ಹೊಲ ಭಾಳಷ್ಟು ದೂರ ಇರದ. ಹೋದ್ರೆ ಜಾಸ್ತಿ ಮಂದಿ ಇದ್ರೆ ಟಮ್ದಾಗ ಒಯ್ದಿರ್ತಾರೆ. ಇಲ್ಲಾಂದ್ರೆ ಒಂದು 4-5 ಜನ ಇದ್ದಿದ್ರಂದ್ರೆ ಗಾಡಿ ಮೇಲೆ ಒಂದು 2-3 ಫೇರ ತೊಗೊಂಡು ಬಂದಿರ್ತಾರೆ. ಹಾಗಾಗಿ ಕೇಸಿಂದ ನಮ್ಗೆ ಇಬ್ಬರಿಗೆ ತಂದುಬಿಟ್ಟು ಕೇಸಿಂದ ಅವರು ಇವಾಗ ಮತ್ತೆ ಇನ್ನೊಂದು ಇಬ್ಬರು ಉಳಿದಿದ್ರಿಂದ ಅವರಿಬ್ಬರಿಗೆ ತೊಗೊಂಡು ಬರ್ಲಿಕ್ಕೆ ಹೋದರು.